ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸ್ನೇಹ, ಕಂಟಿ ಈಟೊಂದೆಲ್ಲ ಬದಲಾಗ್ಬಿಟ್ಟವನಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಅವನ್ನ ನೋಡಿದ್ರೆ ಸ್ಯಾನೆ ಖುಷಿ ಆಗ್ತೈತೆ ಅಲ್ವೇ? ಈ ವಿಷಯಕ್ಕೆ ಖುಷಿ ಪಡ್ಬೇಕು ಇಲ್ಲ ನನ್ನನ್ನು ನಾನೇ ಬೈಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅತ್ತೆ. ಯಾಕವ ಹಂಗನ್ಕತೀಯ? ಒಂದ್ ಕಡೆ ಅವರಲ್ಲಾಗಿರೋ ಬದಲಾವಣೆಗಳು ನೋಡ್ತಿದ್ರೆ ನನಗೆ ತುಂಬಾ ಖುಷಿ ಕೊಡ್ತಿದೆ. ಆದ್ರೆ ಇವೆಲ್ಲ ನಾನು ಹೇಳಿರೋ ಸುಳ್ಳಿಂದನೇ ಆಗ್ತಿರೋದು ಅಂತ ಗಿಲ್ಟ್ ಕೂಡ ಇದೆ ಅತ್ತೆ. ಅಯ್ಯೋ ನವ, ನೀನು 1000 ಸುಳ್ಳು ಹೇಳಿ ಒಂದ್ ಲಗ್ನನೇ ಮಾಡಿಸ್ತಾರಂತೆ. ಅಂತದ್ರಾಗೆ ಒಬ್ಬ ಮನಸ್ಸನ್ನ ತಿದ್ದಕ್ಕೆ ನೀನ್ ಒಂದ್ ಸುಳ್ಳು ಹೇಳಿದ್ರೆ ತ್ಯಪ್ಯೋನು ಇಲ್ಲ ಬಿಡು. ಅದರಿಂದ ಒಳ್ಳೇದೇ ಆಗ್ತಿದೆ ಅತ್ತೆ. ಆದ್ರೆ ನಾನು ಸುಳ್ಳು ಹೇಳ್ದೆ ಅಂತ ಅವ್ರಿಗೆ ಗೊತ್ತಾದ್ರೆ? ಗೊತ್ತಾಗ್ದೆ ರಂಗ್ ಮಾಡ್ಕೊಂಡ್ರಾಯ್ತು. ನೀನ್ ಸುಮ್ಕೆ ತಲೆ ಕೆಡ್ಸ್ಕೋಬೇಡ ಕಣವ. ಒಳ್ಳೇದಕ್ಕೋಸ್ಕರ ಸುಳ್ಳು ಹೇಳಿದ್ರೆ ಅದು ತಪ್ಪಲ್ಲ. ಗಂಡಿಗೆ ಈ ಸ್ನೇಹನೇ ಎಲ್ಲ ಮಾಡಿದ್ದು ಅಂತ ಇನ್ನೂ ಸತ್ಯ ಗೊತ್ತಿಲ್ವಾ? ನನ್ನ ಮಗನ್ನ ಹಿಂಗ್ ಮಾಡಕ್ಕೆ ನನ್ಗೂ ಸ್ಯಾನೆ ಸಂತೋಷ. ಈಟ್ ದಿನ ಅವನ ದಾರಿನಾಗೆ ಅವನ್ನ ಬಿಟ್ಬಿಟ್ಟಿದ್ದೆ. ಆದ್ರೆ ಅದು ತಪ್ಪು ಅನ್ನೋದು ನಂಗೆ ಈಗ ಅರಿವಾಗೈತೆ. ಆ ಸ್ನೇಹ ಅವನ್ನ ತಿದ್ದಿದ್ಲು. ಈಗ ನೀನು ಅದೇ ದಾರಿನಾಗೆ ಇದೆಯಾ. ನಂಗಿಬ್ರು ಮುತ್ತನಂತ ಸೊಸೆ ಸಿಕ್ಬಿಟ್ರಿ ಕಣವ. ಅವನ್ಗೆ ಈಸಿಯಾಗಿ ಗೊತ್ತಾಗೋ ಅಷ್ಟೊತ್ತಿಗೆ ಅವನ್ ಸ್ಯಾನೆ ಬದಲಾಗ್ಬಿಟ್ಟಿರ್ತಾನೆ. ಆಮ್ಯಾಕೆ ನಿಧಾನವಾಗಿ ಕುಂತ್ಕೊಂಡು ಅವನಿಗೆ ತಿಳಿ ಹೇಳಿದ್ರೆ ಅವನು ಈಸಿಯನ್ನ ಸಲೀಸಾಗಿ ತಕತಾನೆ. ಏನೋ ನಾನು ಯಾವ ಉದ್ದೇಶದಿಂದ ಇದನ್ನೆಲ್ಲ ಮಾಡೋದ್ನೋ ಅದು ಮುಂದೆ ಯಾವ ತೊಂದರೆನೂ ಆಗದೆ ಇದ್ರೆ ಅಷ್ಟೇ ಸಾಕು ಅತ್ತೆ. ಏನು ಆಗಕ್ಕಿಲ್ಲ ಅಂತ ನಾನು ಹೇಳ್ತಿಲ್ವೇ? ನೀನ್ ಸುಮ್ಕೆ ಏನೇನೋ ಯೋಚನೆ ಮಾಡಬೇಡ. ಅದ್ಯೋನಾದ್ರೂ ನಿನ್ ಪರವಾಗಿ ನಾನು ಇವ್ನಿ ಅನ್ನೋದನ್ನ ಮಾತ್ರ ಮರಿಬೇಡ. ಆ ಧೈರ್ಯದಿಂದನೇ ದಿನ ಕಳೀತಾ ಇದ್ದೀನಂತೆ. ನಂಗೆ ಗೊತ್ತೈತೆ, ಬೇಕು ಅಂತಾನೆ ನನ್ನ ಫೋನ್ ತೆಗಿತಿಲ್ಲ ನಂಜಮ್ಮ. ನಾನು ಬಿಡಕ್ಕಿಲ್ಲ. ಚಲ್ವಿ ಫೋನ್ ಮಾಡ್ತಾವಳೆ. ಏಳ್ ಚಲ್ವಿ. ಅಲೋ ರಾಜೇಶ್ವರಿ ಅವರೇ, ಅವತ್ತು ಭಾವಿ ಹತ್ರ ಗ್ರಾಮ ದೇವತೆನೇ ಇದನ್ನೆಲ್ಲ ಹೇಳಿದ್ದು ಅಂತ ನೀವೆಲ್ರಿಗೂ ಹೇಳಿಲ್ವಾ? ಎಲ್ಲ ಹೇಳಿದ್ದಾಯ್ತು. ಆದ್ರೆ ಆ ಬಿತ್ರಿರ್ ಅವರಲ್ಲ, ಎಲ್ರೂ ಮುಂದೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಉಲ್ಟಾ ಹೊಡೆದ್ಬಿಟ್ರು. ಅಯ್ಯಯ್ಯೋ, ಹೌದಾ? ನೀವು ಅವ್ರನ್ನ ಸುಮ್ಮನೆ ಬಿಟ್ರಾ? ಬಿಡೋ ಜನ್ಮನ ನಂದು. ಕರ್ಪೂರ ಹಚ್ಚಿ ಆಣೆ ಮಾಡು ಅಂತಂದೆ. ಮುಸ್ರೆ ಆಫೀಸರ್ ಸ್ನೇಹ ಅದನ್ನು ಮಾಡ್ಬಿಟ್ಟು ಎಲ್ರೂ ಮುಂದೆ ಒಳ್ಳೆಯವಳಾಗ್ಬಿಟ್ಲು. ನಂಜಮ್ಮ ನಿಮ್ಗೇನು ಸಹಾಯ ಮಾಡ್ಲಿಲ್ವಾ? ನನ್ನ ಅರ್ಧ ಪಿಲ್ಲ ನಾಳಾಗಿದ್ದೆ ಅವಳಿಂದ. ಈಟ್ ದಿನ ನಮ್ ಜೊತೆ ಇದ್ಕೊಂಡು ಈಗ ಇದ್ದಕ್ಕಿದ್ದಂಗೆ ಆ ಪುಟ್ಟಕ್ಕನ್ ವಕಾಲತ್ ವಹಿಸ್ಕೊಂಡವಳೆ. ನಂಜಮ್ಮನು ಎಲ್ರೂ ಮುಂದೆನೂ ಉಲ್ಟಾ ಹೊಡೆದ್ಬಿಟ್ಲು. ಅವಳನ್ನಂತೂ ನಾನು ಸುಮ್ಮನೆ ಬಿಡಕ್ಕಿಲ್ಲ. ಹೌದು, ನೀವು ಇದನ್ನೆಲ್ಲ ಅವಳಿಗೆ ಹೇಳುವಾಗ ಅಲ್ಲಿ ಕಂಟಿ ಇರ್ಲಿಲ್ವಾ? ಯೋನೋಪ್ಪ ಅವನಲ್ಲೆಲ್ಲೂ ಕಾಣ್ಲೇ ಇಲ್ಲ. ಅದೆಲ್ಲ ಹಾಳಾಗೋಗಿದ್ನೋ ಯೋನೋ. ಅದಕ್ಕೆ ಕಂಟಿಗೆ ಇದ್ಯಾವುದು ಗೊತ್ತಿಲ್ಲ. ಯೋನ್ ಹೇಳ್ತಿದ್ಯಾ ಚಲ್ವಿ? ಕಂಟಿ ಇವಾಗ ಸ್ವಾಮಿ ಆಗ್ಬಿಟ್ಟಿದ್ದಾನೆ. ಯಾರ ತಂಟಿಗೆ ಹೋಗಲ್ಲ, ಯಾರ ಮೇಲೂ ಕೈ ಮಾಡಲ್ಲ ಅಂತ ಅವ್ನ ಗ್ಯಾಂಗ್ ಜೊತೆ ಸೇರ್ಕೊಂಡು ಪ್ರಮಾಣ ಮಾಡವನೇ. ಹೌದಾ? ಇದನ್ನೆಲ್ಲ ಹೇಳೋಣ ಅಂತಾನೆ ಕಾಲ್ ಮಾಡಿದ್ದು. ಆ ಸ್ನೇಹನು ಬಂಗಾರಮ್ಮನು ಕಂಟಿಗೆ ನಿಜ ಗೊತ್ತಾದ್ರೆ ತೊಂದರೆ ಆಗುತ್ತೆ ಅಂತ ಮಾತಾಡ್ತಾ ಇದ್ರು. ವಾ, ಆ ಕಂಟಿನ ಈ ಬಿತ್ತಿರೆಲ್ಲ ಸೇರ್ಕೊಂಡು ಶುಂಠಿ ಮಾಡವ್ರ. ಆದ್ರೂ ಅದ್ ಹೆಂಗ ಅವ್ನ್ ಬದ್ಲಾಗ್ಬಿಟ್ಟ? ಸ್ನೇಹನ ಆತ್ಮ ಬಂದು ಎಲ್ಲಾನು ನೋಡ್ಕೊಳ್ಳುತ್ತೆ ಅಂತ ನಂಬಿದಾನೆ.
ಅದು ಅಲ್ದೆ ಇದೆಲ್ಲ ಸರಿ ಹೋದ್ರೆ ಮತ್ತೆ ಯಾರ ಮೇಲೂ ಕೈ ಮಾಡಲ್ಲ ಅಂತ ಸ್ನೇಹ ಮಾತಾರೆ ಕೊಟ್ಟಿದ್ದಾನಂತೆ. ಗಂಟಿಗೆ ಸತ್ಯ ಗೊತ್ತಾದ್ರೆ ಆ ಸ್ನೇಹನ ಮನೆಯಿಂದ ಗಂಟು ಮುಟ್ಟೆ ಕಟ್ಟಿಸ್ತಾನೆ. ಏನಾದ್ರೂ ಉಪಾಯ ಇದ್ರೆ ಮಾಡ್ತೀರಾ ನೋಡಿ. ವಿಷಯ ಹೇಳಿದ್ದಕ್ಕೆ ಸಾನೆ ಥ್ಯಾಂಕ್ಸ್ ಚೆಲ್ವಿ. ನಾನು ಈಗಲೇ ಹೋಗಿ ಆ ಮುಸ್ರೆ ಆಫೀಸರ್ ಸಂಸಾರನ ಹಾಳು ಮಾಡ್ತೀನಿ. ಊರ್ ಜನಗಳ ಮುಂದೆ ನನ್ನ ಮಾನ ಕಳೆದ್ಲಲ್ಲ, ಇವಾಗ ನಾನು ಅವಳ ಗಂಡನ ಮುಂದೆನೆ ಅವಳ ಮಾನ ಕಳಿತೀನಿ. ಸರಿ ಸರಿ, ಯಾರಾದ್ರೂ ನೋಡಿದ್ರೆ ಕಷ್ಟ, ನಾನು ಇರ್ತೀನಿ. ಲೈ ಇನ್ಮ್ಯಾಕೆ ನಮ್ಮ ಅಡ್ಡನೂ ಇದೆ, ನಮ್ ಗುಡಿನೂ ಇದೆಯಾ. ಊರ್ನಾಗ ಯಾರನ್ನ ಕೇಳಿದ್ರು ಕಂಟಿ ಎಲ್ಲವನಂದ್ರೆ ಸಣ್ಣ ಹೆಕ್ಳು ಕೂಡ ಕರ್ಕೊಂಬಂದು ಇಲ್ಲೇ ಬಿಡ್ಬೇಕು. ಮೂಕರಣ ವಾ, ಹಾಗಾದ್ರೆ ನಾವಿನ್ನು ದಿನ ಮಲ್ಗುದಿಲ್ಲೇ? ಇದೇನ್ ಕೋಣೆ ಅಲ್ಲ ಮಣಿಕಣಕ್ಕೆ. ನಾನು ಹೇಳಿದ್ದು ಬೆಳಗ್ಗೆಯಿಂದ ಸಂಜೆ ಗಂಟ ಇಲ್ಲೇ ಇರ್ತೀನಿ ಅಂತ. ಹಾಗಾದ್ರೆ ಸರಿ. ನೇಗಿಲ ಹಿಡಿದು ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ ಅಂತ ಉಳುಮೆ ಮಾಡಮ್ಮ ಬಿಡೋಣ. ಆಯ್ತಾಯ್ತು, ಟೈಮ್ ಆಗ್ತದೆ. ಕ್ಯಾಮೆ ನೋಡಿ. ಏಯ್ ಕೆಲಸ ಮಾಡ್ಲಾ? ಹೆಂಗಂಟೇನಾ ಇವತ್ತಿನ ವ್ಯವಸಾಯ ಜೋರು ಅನ್ಸುತ್ತಾ? ಮೂಕರ ಇನ್ಮ್ಯಾಕೆ ಈ ಮಣ್ಣೆ ನನ್ ಚಿನ್ನ. ಹಂಗಾದ್ರೆ ಮಾರ್ಕೆಟ್ನಾಗೆ ನಮ್ ಬೆಳೆಗೆ ಬೆಲೆ ಇರ್ತದ ಇಲ್ವೋ? ಮಾಡಿ ಮಾಡಿ, ತಾನೇ ಸಂತೋಷ ಆಯ್ತದೆ. ನಮ್ಮವ್ರಿದ್ದಾಗ ನಿಯತ್ತಾಗಿ ಉಳ್ಮೆ ಮಾಡ್ತಿದ್ದೆ. ಅವ್ರು ಹೋದ್ಮೇಕೆ ಊರ್ನ ನೋಡ್ಕೊತಾ ಇದ್ದೆ. ಈಗ ಅವರೇ ಬಂದು ಊರ್ನ ಕಾಯ್ತಾವ್ರ ಅಂದ್ಮೇಕೆ ನನಗಿನ್ನೇನು ಕೆಲಸ? ಆಯಾಗೆ ಇದೇ ಕ್ಯಾಮೆ ಮಾಡ್ತೀನಿ. ಅಣ್ಣ, ಯಾವ್ದಾದ್ರು ಹಾಡು ಆಡ್ಲಾ? ಹಾಡು ಆಡ್ತಾ ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ದೆ ಗೊತ್ತಾಗುದಿಲ್ಲ. ಹಾಡು ಹಾಡು ಕಿರ್ಚಿ ಬೇಡ. ನೀನು ಅಷ್ಟೇ ಬೇಡ, ಕೆಲಸ ಮಾಡು. ಅಣ್ಣ, ಬಾಯಿ ಬಿಡ್ತಿದ್ದ ಹಾಗೆ ಯಾವ್ದು ಬೇತಾಳ ಬರ್ತಿದೆ ಇಲ್ಲಿ.